ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೀರ್ಘಕಾಲ ಆಳ್ವಿಕೆ ಮಾಡಿದರು. ಅವರ ಶಾಸ 723 975ರವರೆಗೆ ಆಳಿದರು. ಇವರು ಮೊದಲ ಬಾದಾಮಿ ಚಾಲುಕ್ಯರ ಸಮಂತರಾಗಿದ್ದರು. ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ. ರಾಷ್ಟ್ರ ಎಂದರೆ ದೇಶ ಮತ್ತು ಕೂಟ ಎಂದರೆ ಉದ್ದೇಶ. ಇಂದಕ ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ಲಾಟಲೂರು ಪುರವಾರದೀಶ್ವರರು ಎಂದು ಕರೆದುಕೊಂಡಿದ್ದರಿಂದ ಇವರ ಮಹಾರಾಷ್ಟ್ರದ ಲತಲೂರು ಪ್ರದೇಶಕ್ಕೆ ಸೇರಿದವರು ಎಂದು ತಿಳಿಯುವುದು ಗರುಡ. ಇವರ ರಾಜಧಾನಿ ಗುಲ್ಬರ್ಗ ಜಿಲ್ಲೆಯ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ಜಂತಿದುರ್ಗವನ್ನು ರಾಷ್ಟ್ರಕೂಟರ ಮೊದಲ ದೊರೆಗೆ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿದನು. ಒಂದನೇ ಕೃಷ್ಣನನ್ನು ಇವನು ಉತ್ತರಾಧಿಕಾರಿಯಾದನು. ಇವನು ಚಾಲುಕ್ಯ ದೊರೆ ಕೀರ್ತಿ ವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಈತನು ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದನು. ನಂತರ ಅಧಿಕಾರಕ್ಕೆ ಬಂದ. ಎರಡನೇ ಗೋವಿಂದನು ದುರ್ಬಲವಾಗಿದ್ದರಿಂದ ಅವನು ಪಾದಚ್ಯುತಿಗೊಳಿಸಿ ಧ್ರುವನು ಅಧಿಕಾರಕ್ಕೆ ಬಂದನು. ಧ್ರುವ ಸಾಶ 790 ರಾಷ್ಟ್ರಕೂಟ ಆರಂಭಿಕ ದಿನಗಳಲ್ಲಿ ಧ್ರುವನು ಪ್ರಮುಖನು. ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿ ಹರಡಿದ ಕೀರ್ತಿ ಇವನನ್ನು ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತ ರಾಜಕೀಯವು ಅನಿಶ್ಚಿತತೆಯಿಂದ ಕೂಡಿತ್ತು. ಕನೌಜಿನ ಸಿಂಹಾಸನದ ಮೇಲೆ ಪ್ರತಿಹಾರ ಮತ್ತು ಬಂಗಾಳದ ಅರಸರು ಏರಿದ್ದರು. ಪ್ರತಿಹಾರದ ವಾತ್ಸರಾಜನು ಕನೌಜಿನ ಮೇಲೆ ದಾಳಿ ಮಾಡಿ ಇಂದ್ರಯುಧನನ್ನು ಸೋಲಿಸಿದನು. ಇದೇ ವೇಳೆಯಲ್ಲಿ ಬಂಗಾಳದ ಧರ್ಮಪಾಲನು ವಾತ್ಸರಾಜನ ಮೇಲೆ ದಂಡೆತ್ತಿ ಹೋಗನಾದರೂ ಅವನು ಗೆಲ್ಲಲಾಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಧ್ರುವನು ತನ್ನ ಮಕ್ಕಳಾದ ಇಂದ್ರ ಮತ್ತು ಮೂರನೇ ಗೋವಿಂದರೊಂದಿಗೆ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ವಾತ್ಸರಾಜ ಮತ್ತು ಧರ್ಮಪಾಲರನ್ನು ಸೋಲಿಸಿದನು. ಇದರಿಂದಾಗಿ ಗಂಗಾ ಯಮುನಾ ನದಿಗಳ ಪ್ರದೇಶಗಳು ಧ್ರುವನ ನಿಯಂತ್ರಣಕ್ಕೆ ಬಂದವು. ಉತ್ತರ ಭಾರತದ ಮೇಲೆ ವಿಜಯದ ನಂತರ ಅವನ ತಂಗಿಯ ಮೇಲೆ ದಾಳಿ ಮಾಡಿದನು. ಆದರೆ ತಂಗಿಯ ಅರಸ 4ನೇ ವಿಷ್ಣುವರ್ಧನನು ಯುದ್ಧ ಮಾಡಲು ಮುಂದಾಗದೆ ತನ್ನ ಮಗಳಾದ ಶಿಲಾಪಾಟಲಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿದನು. ಧ್ರುವನು ಬಂಗಾರ ದೊರೆ 2ನೇ ಶಿವಮರಾನನು ಮುದುಗುಂದೂರಿನಲ್ಲಿ ಸೋಲಿಸಿದನು ಮತ್ತು ಅವನನ್ನು ಬಂಧನದಲ್ಲಿಟ್ಟನು. ಗಂಗಾವಳಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದ ಕಂಬಾರನನ್ನು ಅಧಿಕಾರಿಯನ್ನಾಗಿ ನೇಮಿಸಿದನು. ಕಂಚಿಯ ಪಲ್ಲವ ದೊರೆ 2ನೇ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನು ಶಾಪವಾಗಿ ಪಡೆದನು.
ಸಾಶ 753ರಿಂದ 978ರವರೆಗೆ ಆಳ್ವಿಕೆ ನಡೆಸಿದರು. ಇವರ ಮೊದಲ ಬಾದಾಮಿ ಚಾಲುಕ್ಯರ ಸಂಬಂಧಗಳೊಂದಿಗೆ ರಾಷ್ಟ್ರಕೂಟರು ಅಧಿಕಾರವನ್ನು ಸೂಚಿಸಿದರು. ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ ಎಂದರ್ಥ. ಶಿಲಾಶಾಸನಗಳನ್ನು ಇವರು ತಮ್ಮ ಲಟ್ಟೂರ ಪರ್ವತೇಶ್ವರ ಎಂದು ಕರೆದುಕೊಂಡಿದ್ದಾರೆ. ಇವರು ಮಹಾರಾಷ್ಟ್ರದ ಲಾತೂರ್ ಪ್ರದೇಶಕ್ಕೆ ಸೇರಿದವರೆಂದು ತಿಳಿಯುವುದು. ಗರುಡ ಇವರ ಲಾಂಛನ. ಗುಲ್ಬರ್ಗ ಜಿಲ್ಲೆಯ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ಗಂಟಿದುರ್ಗನು ರಾಷ್ಟ್ರಕೂಟ ಮೊದಲ ದೊರೆ. ಇವನು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿದ್ದನು. 1ನೇ ಕೃಷ್ಣನು ಇವನ ಉತ್ತರಾಧಿಕಾರಿಯಾಗಿದ್ದನು. ಇವನು ಚಾಲುಕ್ಯರ ದೊರೆ ಕೀರ್ತಿವರ್ಮನ ಸಂಪೂರ್ಣ ಸೋಲಿಸಿದನು. ಈತನು ಎಲ್ಲದರಲ್ಲಿ ಏಕಶಿಲೆ ಕೈಲಾಸನಾಥ ದೇವರಾಯನು ಅಂಟಿಸಿದ್ದನು. ನಂತರ ಅಧಿಕಾರಕ್ಕೆ 7ನೇ ಗೋವಿಂದನನ್ನು ದುರ್ಬಲವಾಗಿದ್ದನು. ಅವನನ್ನು ಪದಚ್ಯುತಗೊಳಿಸಲು ಧ್ರುವನನ್ನು ಅಧಿಕಾರಕ್ಕೆ ಬಂದನು. ಸಾಶಪು 780 793. ರಾಷ್ಟ್ರಕೂಟರು ಆರಂಭಿಕ ದೊರೆಗಳಲ್ಲಿ ಧ್ರುವನು ಪ್ರಮುಖ. ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿ ಹರಡಿ ಕೀರ್ತಿಯವನು ಅಧಿಕಾರಕ್ಕೆ ಬಂದನು. ಉತ್ತರ ಭಾರತದ ರಾಜಕೀಯ ಅನಿಶ್ಚಿತತೆಯಿಂದ ಕೂಡಿತ್ತು. ಕನೌಜಿನ ಸಿಂಹಾಸನದ ಮೇಲೆ ಪ್ರತಿಹಾರ ಮತ್ತು ಬಂಗಾಳದ ಅರಸರು ದೃಷ್ಟಿ ಬೀರಿದ್ದರು. ಪ್ರತಿಹಾರದ ಹೊಸ ರಾಜರು ಕೌಜಿನ ಮೇಲೆ ದಾಳಿ ಮಾಡಿದರು. ಇಂದ್ರಯುಧವನ್ನು ಸೋಲಿಸಿ ಇದೇ ವೇಳೆ ಬಂಗಾಳದ ಧರ್ಮಪಾಲನ ಹೊಸ ರಾಜ್ಯದ ಮೇಲೆ ದಂಡೆತ್ತಿ ಹೋದರು. ಇವನು ಗೆಲ್ಲಲಿಲ್ಲ. ಇಂತಹ ಸಂದರ್ಭದಲ್ಲಿ ಧ್ರುವ ತನ್ನ ಮಕ್ಕಳಾದ ಇಂದ್ರ ಮತ್ತು 3ನೇ ಗೋವಿಂದರೊಂದಿಗೆ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಹೊಸ ರಾಜನ ಮೇಲೆ ಧರ್ಮಪಾಲನನ್ನು ಸೋಲಿಸಿ ಇದರಿಂದಾಗಿ ಗಂಗಾ ಯಮುನಾ ನದಿಗಳ ಮೇಲೆ ಪ್ರದೇಶಗಳನ್ನು ಧ್ರುವನ ನಿಯಂತ್ರಣಕ್ಕೆ ಬಂದವು. ಉತ್ತರ ಭಾರತದ ಮೇಲೆ ವಿಜಯದ ನಂತರ ಅವನು ವೆಂಗಿಯ ಮೇಲೆ ದಾಳಿ ಮಾಡಿದನು. ಆದರೆ ವೆಂಗಿಯ ಅರಸ 4ನೇ ವಿಷ್ಣುವರ್ಧನನು ಆ ಯುದ್ಧ ಮಾಡಲು ಮುಂದಾಗದೆ ತನ್ನ ಮಗಳಾದ ಶಿಲಾಭಟ್ಟರಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿದನು. ಧ್ರುವ ಗಂಗನ 2ನೇ ಶಿವಕುಮಾರರೊಂದಿಗೆ ತೋರಿಸಿದನು. ಅವನನ್ನು ಬಂಧಿಸಲ್ಪಟ್ಟನು. ಗಂಗಾವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದ ಕಂಬರಸನನ್ನು ಅಧಿಕಾರಿಯನ್ನಾಗಿ ನೇಮಿಸಿದನು. ಕಂಚಿಯ ಪಲ್ಲವ ದೊರೆ 2ನೇ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನು ಕಪ್ಪಗಳನ್ನು ಪಡೆದುಕೊಂಡನು. ಧ್ರುವನಿಗೆ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ, ಕಲಿಕ ಎಂಬ ಬಿರುದುಗಳಿದ್ದವು. ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೀರ್ಘಕಾಲ ಆಳ್ವಿಕೆಯನ್ನು ನಡೆಸಿದರು. ಅವರು ಸಾಶ 753ರಿಂದ 978ರವರೆಗೆ ಆಳಿದರು.
ಗೊಂಡಿದ್ದನು. ಇವನು ಚಾಲುಕ್ಯ ದೊರೆ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಇವನು ಯಲ್ಲಾದಲ್ಲಿ ಏಕಶಿಲಾ ಕೈಲಾಸನಾಥ ಎಂಬ ದೇವಾಲಯವನ್ನು ಕಟ್ಟಿದನು. ನಂತರ ಅಧಿಕಾರಕ್ಕೆ ಬಂದ ಎರಡನೇ ಗೋವಿಂದನನ್ನು ದುರ್ಬಲರಾಗಿದ್ದರಿಂದ ಅವನನ್ನು ಪದಚ್ಯುತಗೊಳಿಸಿ ಧ್ರುವನು ಅಧಿಕಾರಕ್ಕೆ ಬಂದನು. ದಂತಿದುರ್ಗನಿಗೆ